This is also very nice actually. ತುಂಬಾ ಶೈ ಫೀಲ್ ಆಗ್ತಾ ಇದೆ ಒಬ್ಬನೇ ಬಿಟ್ಬಿಟ್ಟು ಊಟ ಮಾಡೋದಕ್ಕೆ. ಆ್ಯಕ್ಚುಲಿ ಹೂನ ಹೆಂಗೆ ಸೆಲೆಕ್ಟ್ ಮಾಡೋದು ಅಂತಂದರೆ, ಸೊ ಇದು BDA ಕಾಂಪ್ಲೆಕ್ಸ್. ಸೊ ಇಲ್ಲಿ ನಿಮಗೆ ಹಬ್ಬಕ್ಕೆ ಬೇಕಾಗಿರುವಂತಹ ಎಲ್ಲ ಐಟಮ್ ಕೂಡ ನಿಮ್ಗೆ ಇದೊಂದೇ ಬಿಲ್ಡಿಂಗಲ್ಲಿ ಸಿಗುತ್ತೆ. ಸೊ ಬನ್ನಿ ನೋಡೋಣ. ಸೊ ಇದು ಗುರು ರಾಘವೇಂದ್ರ ಸ್ಟೋರ್ಸ್. ಆಲ್ಮೋಸ್ಟ್ ನಿಮ್ಗೆ ಹಬ್ಬಕ್ಕೆ ಬೇಕಾಗಿರುವಂತಹ ಎಲ್ಲ ಐಟಮು ಕೂಡ ನಿಮಗೆ ಇಲ್ಲಿ ಬಂದರೆ ಸಿಗುತ್ತೆ. ಸೊ ನಾನಿಲ್ಲಿ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಆ್ಯಂಡ್ ಇವನ್ ಪವಡೆ, ಗೋಮತಿ ಚಕ್ರ, ಬಟ್ಲಡಿಕೆ ಕೊಟ್ಟರೆ ಅಲ್ಲ, ಇದು ಅಂಗದ ದಾರ, ಇದು ಜಾವದ್ ಪುಡಿ, ಬ್ಯಾಂಗಲ್ಸ್, ಇದನ್ನು ಕೂಡ ಬಾಗಿನ ಸೆಟ್ಟು. ಸೊ ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದೀನಿ. ಸೊ ಇದು ತೊಗೊಂಡಿದ್ದೀನಿ, ಇದು ದೀಪಕ್ಕೆ ಬತ್ತಿ ಹಾಕೋದಕ್ಕೆ. ಅಚ್ಚು ಬೆಲ್ಲ 5 ತೊಗೊಂಡಿದ್ದೀನಿ, ಕೊಬ್ಬರಿ 1 ತೊಗೊಂಡಿದ್ದೀನಿ. ಸೊ ಗೋಮತಿ ಚಕ್ರ ಮತ್ತು ಪೌಡರ್ ಎಲ್ಲ ಒಂದೊಂದು ಪೀಸಿಗೆ 5 ರೂಪಾಯಿ ಅಂತೆ, 25 ರೂಪಾಯಿ ಅಂತೆ. ಇದು ಫುಲ್ ಹಬ್ಬ ಅಂತೇಳಿ ಫುಲ್ ಕಾಸ್ಟ್ಲಿ. ಬಟ್ ಇದು ಒಂದು ಪೂರ್ತಿದಿದೆ, ಇದು ಪೂರ್ತಿ ಸೆಟ್ಟು. ಸೊ ಇದಕ್ಕೆ 200 ರುಪೀಸ್ ಅಂತೆ. ಪೂರ್ತಿ ಲಕ್ಷ್ಮಿಗೆ ಹಾಕಬೇಕಾಗಿರೋಂಥ ಎಲ್ಲ ವಸ್ತುನೂ ಕೂಡ ಇದರಲ್ಲಿದೆ. ಮುಂಚೆ ಈ ಥರ ಸ್ಟ್ಯಾಂಡ್ ಇತ್ತು, ಇವಾಗ ಇದು ಬಾಳೆ ಇದನ್ನು ಹಿಡೋದಕ್ಕೆ. ಸೊ ಇವಾಗ ಇದೊಂದು ಬಂದಿದೆ ಡಬಲ್ ಇದರಲ್ಲಿ. ಸೊ ಇದು ಕೂಡ ಇವಾಗ ಈ ವರ್ಷದಿಂದ ಬಂದಿರೋದು ಅನಿಸುತ್ತೆ ಈ ಡಿಸೈನು. ನೀವು ಜಯನಗರ್ ಬಂದರೆ ನೀವು ಬೇಕಾದ್ರೆ ಇದನ್ನು ಕೂಡ ತೊಗೊಳ್ಬೋದು. ಸೊ ಆಲ್ಮೋಸ್ಟ್ ರೆಡಿಮೇಡ್ ಎಲ್ಲನೂ ಇದೆ. ಇದು 1000 ರುಪೀಸ್, 1500, ಇದು ದೊಡ್ಡದು 2000, ಆ ಥರ ರೇಂಜಲ್ಲೆಲ್ಲ ಇದೆ. ಸೊ ತುಂಬ ಕಾಯಿ ಹಿಂದೆ ದೇವ್ರಿಗೆ ಇಡೋದಕ್ಕೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ದೇವ್ರ ಫೋಟೋಗಳಿಂದ ಹಿಡಿದು ಎಲ್ಲನೂ ಇದೆ. ಸೊ ಫೈನಲಿ ಪೂಜಾ ಐಟಮ್ ಎಲ್ಲ ತೊಗೊಂಡೇ ಬಿಟ್ಟೆ. ನಾನು ಈಗ ಬಂದಿದ್ದೆ 10:30ಗೆ, 11 o'clock ಅಷ್ಟರಲ್ಲಿ ಎಲ್ಲ ಶಾಪಿಂಗ್ ಆಗೋಯ್ತು. ಇಮ್ಯಾಜಿನ್ ಮಾಡ್ಕೊಳ್ಳಿ ಎಲ್ಲ ಐಟಮು ಎಷ್ಟು ಹ್ಯಾಂಡಿಯಾಗಿ ಸಿಗುತ್ತೆ ಬ್ಯಾಂಗ್ಳೂರಲ್ಲಿ, ಅದು ಜಯನಗರ್ 4th ಬ್ಲಾಕಲ್ಲಿ ಅಂತ. ಸೊ ಪೂಜಾ ಐಟಮ್ ಏನಾದ್ರು ನೀವು ತೊಗೊಳ್ಬೇಕನ್ನ ಹಾಗಿದ್ರೆ ತುಂಬ ಆರಾಮಾಗಿ ಬಂದು ಇಲ್ಲಿ ತೊಗೊಳ್ಬೋದು. ಸೊ ಇವಾಗ ನನ್ನ ಮಗಳಿಗೆ ನನಗೆಲ್ಲ ಬ್ಯಾಂಗಲ್ಸ್ ತೊಗೊಳ್ಳೋಣ ಅಂತ ಭವಾನಿ ಸ್ಟೋರ್ಸಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಅಲ್ಲಿಗೆ. ಹಾಗೆ ಹೂಗಳು ಕೂಡ ಜಯನಗರಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ, ನೀವು ಹೂನ ಕೂಡ ತೊಗೊಳ್ಬೋದು. ಸೊ ನೋಡಿ ನಂದು ಇಷ್ಟೇ ಶಾಪಿಂಗ್ ಬ್ಯಾಗ್. ಸೊ ವಿಡಿಯೋ ಮಾಡ್ತಾಯಿದ್ರು, ಎಲ್ಲರೂ ನೋಡ್ತಾ ಇದ್ದಾರೆ. ಐ ಫೀಲ್ ಸೋ ಆಕ್ವರ್ಡ್. ಬಟ್ ಯಾವುದೋ ಒಂದು ವ್ಲಾಗಲ್ಲಿ ಅವ್ರು ಹೇಳ್ತಿದ್ರು, ನೀವು ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕಂದ್ರೆ ಅಥವಾ ವಿಡಿಯೋ ಮಾಡಬೇಕು ಅಂತಂದರೆ ನಿಮಗೆ ಸ್ವಲ್ಪ ಬೇಷರಮ್ ಆಗಬೇಕು ಅಂತ. ಬಟ್ ಸಮ್ಹೌ ಟ್ರೈ ಮಾಡ್ತಿದ್ದೀನಿ, ನೋಡೋಣ. ಆ್ಯಂಡ್ ಯು ನೋ ವಾಟ್, ನನಗೆ ನಡುವೆ ಒಬ್ಬಳೇ ಶಾಪಿಂಗ್ ಹೋಗೋದು, ಆರಾಮಾಗಿ ನಮ್ಗೇನು ಇಷ್ಟ ಅದನ್ನು ತಗೊಳ್ಳೋದು, ಒಬ್ಬಳೇ ತುಂಬ ಫ್ರೆಂಡ್ಸ್ ಜೊತೆ ಹೋಗೋದು ಇಷ್ಟ ಆಗುತ್ತೆ. ಬಟ್ ಸ್ಟಿಲ್ ಒಬ್ಬಳೇ ಹೋಗೋದೇ ತುಂಬ ಖುಷಿ ಕೊಡುತ್ತೆ ಈ ನಡುವೆ. ಸೊ ಯಾಕೆ ಅಂತಾರೆ, ಈ ಥರ ವ್ಲಾಗಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಬಟ್ ಸ್ಟಿಲ್ ಫ್ರೆಂಡ್ಸ್ ಜೊತೆ ಹೋದಾಗ ಸಿಗೋಂಥ ಖುಷಿ ಸಿಗಲ್ಲ ಬಿಡಿ. ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಎಂಜಾಯ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಐ ಫರ್ಗಾಟ್ ಟು ಗೆಟ್ ಮೈ ಮೈಕ್ ಆ್ಯಕ್ಚುಲಿ. ಸೊ ಮೈಕ್ ತಂದಿದ್ದರೆ ಇನ್ನೂ ಚೆನ್ನಾಗಿ ಆಡಿಯೋ ಬರ್ತಿತ್ತು. ಆಡಿಯೋ ಚೆನ್ನಾಗಿಲ್ಲ ಅಂತಂದರೆ ಪ್ಲೀಸ್ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಸೊ ಎಲ್ಲ ಅಂಗಡಿ ಇವಾಗ ಓಪನ್ ಮಾಡ್ತಿದ್ದಾರೆ. ನಾನು ಆಲ್ರೆಡಿ ಬಂದು ಶಾಪಿಂಗು ಮಾಡಿಬಿಟ್ಟೆ. ಸೊ ಸ್ವಲ್ಪ ದೂರ ಜಯನಗರ್ 4th ಬ್ಲಾಕಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಭವಾನಿ ಬ್ಯಾಂಗಲ್ ಸ್ಟೋರ್ಸ್ಗೆ. ದಟ್ ಈಸ್ 4 ಫ್ಲೋರ್ಸ್ ಇದೆ. ನಿಮ್ಗೆ ಏನು ಬೇಕು, ಈವನ್ ಮದುವೆಗೂ ಕೂಡ ಎಲ್ಲನೂ ಸಿಗುತ್ತೆ. ಬನ್ನಿ, ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಇದನ್ನು ನನ್ನ ತಂಗಿ ಮದುವೆನಲ್ಲೇ ಮಾಡ್ಬೇಕು ಅಂದ್ಕೊಂಡಿದ್ದೆ, ಈ ಥರ ಭವಾನಿ ಸ್ಟೋರಿಂದ ಬ್ಲಾಗ್ನ. ಬಟ್ ತುಂಬ ಕಷ್ಟ ಆಯಿತು, ಆಗ ಮಾಡಿರಲಿಲ್ಲ. ಬಟ್ ಇವತ್ತು ಮಾಡ್ತಾಯಿದ್ದೀನಿ. ಸೊ ಭವಾನಿ ಸ್ಟೋರ್ ಹೋಗೋಕ್ಕೂ ಮುಂಚೆ ನಿಮಗೆ ಹೂವಿಂದು ತರಕಾರಿದು ಎಲ್ಲ ಸಿಗುತ್ತೆ. ಆ ಮಾರ್ಕೆಟ್ ಮಿಶ್ರಾ ಪೇಡ ಅಂತಿದೆ. ಸೊ ಅಲ್ಲಿ ಇದನ್ನು ತೊಗೊಳ್ತೀನಿ, ಹೂಗಳನ್ನ ಶಾಪಿಂಗ್ ಮಾಡ್ತೀನಿ. ಮಿಶ್ರಾ ಪೇಡ ನನ್ನ ಹಸ್ಬೆಂಡಿಗೆ ಧಾರವಾಡ ಪೇಡ ಅಂದರೆ ತುಂಬ ಇಷ್ಟ. ಸೊ ಅದನ್ನು ತೊಗೊಂಡು
ಫ್ಲವರ್ಸ್ನ ತಗೊಂಡು ದೆನ್ ಆಮೇಲೆ ನಾನು ಅಲ್ಲಿ ಭವಾನಿ ಸ್ಟೋರ್ಸ್ಗೆ ಹೋಗ್ತೀನಿ. ಇವಾಗ ಮಿಶ್ರಾ ಪೇಡಾಗೆ ಹೋಗ್ತೀನಿ. ಸೊ ಇದು ಮಿಶ್ರಾ ಪೇಡ ಅಂತ ಹೇಳಿ, ಇಲ್ಲಿ ಆಲ್ಮೋಸ್ಟ್ ಸ್ವೀಟ್ಸ್ ಆಗಿರಲಿ ಸ್ನ್ಯಾಕ್ಸ್ ಆಗಿರಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಚಾಟ್ಸ್ ಎಲ್ಲ ಅಂತೂ ಸಖತ್ ಚೆನ್ನಾಗಿರುತ್ತೆ. ಯು ಕ್ಯಾನ್ ಟ್ರೈ. ಬಂದರೆ ನನಗೆ ಹೊಟ್ಟೆ ತುಂಬೋಗಿದೆ, ನನಗೇನು ಇವಾಗ ಟ್ರೈ ಮಾಡಲ್ಲ. ಸೊ ಸ್ವೀಟ್ಸ್ನ ನೋಡ್ತಾ ಎಷ್ಟು ಸರ್ ಇದು? 170 ಫ್ರೆಶ್ ಇದೆ ಅಲ್ಲ? ಅಷ್ಟೇ. ಸೊ ಎಲ್ಲ ಸ್ವೀಟ್ಸ್ನ ನೋಡ್ತಿದ್ರೆ ತಿನ್ನಬೇಕು ಅನಿಸುತ್ತೆ. ಬಟ್ ರೈಟ್ ನಾವು ಶುಗರ್ ಫ್ರೀ ಮಾಡೋಣ 21 days ಚಾಲೆಂಜ್ ಅಂದ್ಕೊಂಡು ಕೊಟ್ಟೆ. ಥ್ಯಾಂಕ್ ಯು. ಫ್ರೀಯಾಗಿ ಟೇಸ್ಟ್ಗೆ ಕೊಟ್ಬಿಟ್ಟು ಯು ಶುಡ್ ಟ್ರೈ ದಿಸ್. ಥ್ಯಾಂಕ್ ಯು. ಸಖತ್ ಚೆನ್ನಾಗಿದೆ. ಶುಗರ್ ಫ್ರೀ ಅಂತಿದೆ. ಅಯ್ಯೋನು ಈಗ ಸ್ವೀಟ್ ಕೈಗೆ ಬಂದಮೇಲೆ ಯಾವ ಶುಗರ್ ಫ್ರೀ ಡಯಟ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ, ನೀವು ಟ್ರೈ ಮಾಡಿ ಬಂದು. ಈ ರೋಡ್ ಹೆಸರು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಇಲ್ಲಿ ಅಡ್ರೆಸ್ ಇದೆ ನೋಡಿ. ಇಲ್ಲಿ ಎಲ್ಲನೂ ಸಿಗುತ್ತೆ. ಯಾವ ತರಕಾರಿ ಫ್ಯಾನ್ಸಿಯಾಗಿ ನಿಮಗೆ ಮಾಲಲ್ಲೂ ಸಿಗಲ್ಲ. ಅಷ್ಟು ಫ್ಯಾನ್ಸಿ ಆಗಿರೋಂಥ ವೆಜಿಟೇಬಲ್ಸ್ ಆಗಿರಲಿ, ಫ್ರೂಟ್ಸ್ ಆಗಿರಲಿ, ಫ್ಲವರ್ಸ್ ಆಗಿರಲಿ ಎಲ್ಲನೂ ಸಿಗುತ್ತೆ. ಸೊ ನಾನು ಬರೀ ಬಿಡಿ ಹೂ ತೊಗೊಳ್ತಾ ಇದ್ದೀನಿ. ಸೊ ನಮ್ಮ ಮನೆಯವರು ಹೊಸೂರಿಂದ ಫ್ಲವರ್ಸ್ನ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಗಿಡಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಅಮ್ಮನ ಮನೆಗೆ ಮಲ್ಲಿಗೆ ಹೂ ಗಿಡ ತೊಗೊಂಡು ಹೋಗಿದ್ವಿ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವು ಗಿಡಗಳೇನಾದ್ರು ತೊಗೋಬೇಕಂದ್ರೆ ಯು ಕ್ಯಾನ್ ಟ್ರೈ ಹಿಯರ್, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಹಣ್ಣುಗಳು ಎಷ್ಟು ಫ್ರೆಶ್ ಆಗಿ ಬಂದಿದೆ ಅಂತ. ಸೊ ನಾನಿವಾಗ ಫ್ರೆಶ್ ಆಗಿರುವಂತಹ ಬಿಡಿ ಹೂನ ತಗೊಳ್ತಾ ಇದ್ದೀನಿ. ಇಲ್ಲ ಎಷ್ಟು ಸರ್? ಕಮ್ಮಿ ಮಾಡಲ್ವಾ? ಹಬ್ಬದ ಟೈಮ್ ಎಲ್ಲೂ ಕೂಡ ನಾನು ಕಮ್ಮಿ ಕೇಳಕ್ಕೆ ಆಗಲ್ಲ. ನನ್ನ ಹಸ್ಬೆಂಡ್ ಬಂದಿದ್ರೆ ಸ್ವಲ್ಪ ಚೆನ್ನಾಗಿ ಬಾರ್ಗೇನ್ ಮಾಡಿರೋರು. ಅಮ್ಮ ಎಷ್ಟು ಕಾಲ್ ಕೆಜಿ? ಎಲ್ಲ ಕಡೆ 150. ನೋಡೋಣ ಬನ್ನಿ. ಆಕ್ಚುಲಿ ಹೂನ ಹೆಂಗ್ ಸೆಲೆಕ್ಟ್ ಮಾಡೋದು ಅಂತಂದ್ರೆ, ಹಿಂದೆ ನೋಡಿ ಫ್ರೆಶ್ ಆಗಿ ಈ ತರ ಬ್ಲ್ಯಾಕ್ ಏನೂ ಆಗಿಲ್ಲ ಅಂತಂದ್ರೆ ದಿಸ್ ಇಸ್ ವೆರಿ ಫ್ರೆಶ್ ಅಂತ. ಸ್ವಲ್ಪ ಈ ತರ ಬ್ಲ್ಯಾಕ್ ಆಗಿತ್ತು ಅಂತ ಅಂದ್ರೆ ಸ್ವಲ್ಪ ನೋಡ್ಕೊಂಡು ಹೂ ತಗೊಳ್ಳುವಾಗ ಈ ತರ ಸೆಲೆಕ್ಟ್ ಮಾಡಿ. ಫ್ರೆಶ್ ಅದು ತುಂಬ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಹಾಕಿ. ರೋಸು ದೊಡ್ಡದಾಗಿರೋದು ರೋಸ್ ಹಾಕಿ. ರೆಡ್ ಸ್ವಲ್ಪ. ಕಣಗ್ಲು ಎಷ್ಟು? 100 ಗ್ರಾಮ್ 100 ರೂಪಾಯಿ. ಹಾಂ 50 ಗ್ರಾಮೇ ಸಾಕು ಮ್ಯಾಮ್. ಟೈಟಾಗಿ ಕಟ್ಕೊಟ್ಬಿಡಿ ನೀವೇನೆ. ಹಾಂ ಅಷ್ಟೇ. ಅದಿರಲಿ ಬೇಡ. ಇದು ಡೇರೆ ಹೂ ಎಷ್ಟು? ಸರಿ ಅದೊಂದು 3 ಕೊಡಿ. ಹಾಂ ಇದೊಂದು 1/2 kg. ಹಾಂ ಅದು. ಸೊ ಇವಾಗ ಹೂ ತಗೊಂಡಾಯ್ತು. ಇವಾಗ ಭವಾನಿ ಸ್ಟೋರಿಗೆ ಹೋಗ್ತಾ ಇದ್ದೀನಿ. ಕಣಗ್ಲು ಹೂವನ್ನ ಕೂಡ ತಗೊಂಡಾಯ್ತು. ಸೊ ಆಲ್ಮೋಸ್ಟ್ ಎಲ್ಲ ತಗೊಂಡಾಗಿದೆ. ನನ್ನ ಹಸ್ಬೆಂಡ್ ಬಾಳೆ ಕಂದು ಎಲ್ಲ ತಗೊಂಡು ಬರ್ತಾರೆ ನಾಳೆ. ಸೊ ಇಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ, ಎಷ್ಟು ಕಲರ್ಫುಲ್ ಆಗಿದೆ. ಸೊ ಭವಾನಿ ಸ್ಟೋರ್ ಅಂತ ನಾನು ಹೇಳ್ತಿದ್ನಲ್ಲ, ಅದು ಬಂದೇ ಬಿಟ್ಟು ಇದೆ. ರೋಡ್ ಕ್ರಾಸ್ ಮಾಡಬೇಕು. ಸೊ ಸಿಗ್ನಲ್ ಬಿಟ್ಟಿರೋದ್ರಿಂದ ತುಂಬ ವೆಹಿಕಲ್ಸ್ ಇದೆ. ಹಾಗಾಗಿ ಇಲ್ಲೇ ಈಗ ದೂರದಿಂದ ತೋರಿಸ್ತೀನಿ. ಭವಾನಿ ಸ್ಟೋರ್ಸ್ ಎಷ್ಟು ದೊಡ್ಡದಾಗಿದೆ ಆ್ಯಂಡ್ ನಿಮಗೂ ಕೂಡ ಬಂದಾಗ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಎಸ್ ಇದೇನೆ ಸಾರಥಿ ಕಿಚನ್ ವೇರ್ ಅಂತ, ಅದ್ರ ಪಕ್ಕ ಭವಾನಿ ಸ್ಟೋರ್ ಇದೆ. ಈವನ್ ಸಾರಥಿ ಕಿಚನ್ ವೇರಲ್ಲಿ ಕೂಡ ನಿಮಗೆ ಒಳ್ಳೆ ಹೈ ಕ್ವಾಲಿಟಿ ಸ್ಟೀಲ್ಸ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಆಲ್ಮೋಸ್ಟ್ ಈ ನಡುವೆ ನಾನು ಸ್ಟೀಲ್ ಐಟಮ್ನ ಇಲ್ಲೇ ಸಾರಥಿ ಕಿಚನ್ ವೇರ್ಸಲ್ಲೇ ತೊಗೊಳ್ಳೋದು. ಸಖತ್ ಹೈ ಕ್ವಾಲಿಟಿ ಇದೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಅದನ್ನು ಟ್ರೈ ಮಾಡಿ. ಬನ್ನಿ ಭವಾನಿ ಸ್ಟೋರ್ಸ್ಗೆ ಇವಾಗ ಹೋಗೋಣ. ಸೊ ಒಂದು ಟಿಪ್ ಏನಂತಂದರೆ, ವೆನ್ ಯು ಆರ್ ಡೂಯಿಂಗ್ ಬ್ಲಾಗ್ ಏನೇ ಆಗಿದ್ರು ನೀವು ಕ್ಯಾಮ್ರಾ ನೋಡ್ಕೊಂಡು ವಿಡಿಯೋ ಮಾಡ್ತಿದ್ದೀರಾ ಅನ್ನೋದು ಒಂದಾದರೆ
ಸುತ್ತಮುತ್ತ ಏನು ನಡೀತಿದೆ ಅನ್ನೋದನ್ನು ಕೂಡ ತುಂಬ ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನೇ ಕೆಳಗಡೆ ಎಲ್ಲ ಮೇಕಪ್ ಸೆಕ್ಷನ್ ಇರುತ್ತೆ. ಇಲ್ಲಿ ಆಲ್ ಕೈಂಡ್ ಆಫ್ ರಬ್ಬರ್ ಬ್ಯಾಂಡ್ಸ್, ಕ್ಲಿಪ್ಸ್ ಆಗಿರಲಿ, ಜಡೆ ಬಿಲ್ಲೆ ಆಗಿರಲಿ ತುಂಬಾ ಇದೆ. ಸೊ ಈ ಸೆಕ್ಷನ್ ಎಲ್ಲ ರಬ್ಬರ್ ಬ್ಯಾಂಡ್ಸ್ ಕ್ಲಿಪ್ಸ್ ಇದೆ. ಆ ಕಡೆ ಎಲ್ಲ ರಬ್ಬರ್ ಬ್ಯಾಂಡ್ ಇದೆ. ಆಲ್ಮೋಸ್ಟ್ ಲಾಸ್ಟ್ ಟೈಮ್ ತಂದು ನಾನು ತುಂಬಾ ಕ್ಲಿಪ್ಸ್ ಆ್ಯಂಡ್ ರಬ್ಬರ್ ಬ್ಯಾಂಡ್ಸ್ ತೊಗೊಂಡು ಹೋಗಿದ್ದೀನಿ. ಎವ್ರಿ ಟೈಮ್ ಬಂದಾಗಲಿ ಯಾವ್ದಾದ್ರು ಒಂದು ಯೂನಿಕ್ ಆಗಿರುವಂಥ ಕ್ಲಿಪ್ಗಳು ಸಿಗುತ್ತೆ, ಆಸೆ ಆಗುತ್ತೆ ತೊಗೊಳ್ಬೇಕಂತ. ಲೆಟ್ಸಿ ಹೋಗೋಷ್ಟಲ್ಲ ನಾನು ಕ್ಲಿಪ್ ತೊಗೋತೀನಾ ಇಲ್ವಾ ಅಂತ ಹೇಳಿ. ಸ್ಟಿಕ್ಕರ್ ಸೆಕ್ಷನ್ ನೋಡಿದ್ರೆ ಶಾಕ್ ಆಗಿಬಿಡ್ತೀರಾ, ಇಷ್ಟೊಂದಿದೆ ಕಲೆಕ್ಷನ್ಸ್ ಸ್ಟಿಕ್ಕರ್ ಸೆಕ್ಷನ್ದು. ಹಿಯರ್ ಇದೆ ಒಳ್ಳೆ ಬ್ಯಾಂಗಲ್ಸ್ ಇಟ್ಟಿರೋ ಥರ ಫುಲ್ ಸ್ಟಿಕ್ಕರ್ ಸೆಕ್ಷನ್ಗಳಿದೆ. ಸೊ ನಾನೊಂದು ರೆಡ್ದು ಸ್ಮಾಲ್ ಆಗಿರೋಂಥದ್ದು ಡೈಲಿ ಇಡೋದಕ್ಕೆ ಅನ್ನೋದನ್ನು ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ತಂಗಿ ಮದುವೆನಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಸ್ಟಿಕ್ಕರ್ಸ್ನೂ ತಗೊಂಡು ಹೋಗಿದ್ದೆ. ನಾನು ಲಾಸ್ಟ್ ವಿಡಿಯೋನಲ್ಲಿ ನಿಮಗೆ ತೋರಿಸಿದ್ದೆ ಕೂಡ. ಐ ಫೀಲ್ ಐ ಮೈಟ್ ಬಿ ಪರ್ಚೇಸಿಂಗ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಅನಿಸುತ್ತೆ. ಬರೀ ಇಷ್ಟೇ ಅಲ್ಲ, ಇಲ್ಲೂ ಕೂಡ ತುಂಬಾ ಇದೆ ಸ್ಟಿಕ್ಕರ್ ಸೆಕ್ಷನ್. ಯಾವ್ದು ತೊಗೊಳ್ಳಿ, ಇದನ್ನು ನೋಡೋದಕ್ಕೇ ಬೇಕಾಗುತ್ತೆ ಟೈಮ್, ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂದ್ಕೊಂಡು. ಎಲ್ಲ ತುಂಬ ಡಿಸೈನ್ಸ್ಗಳಿದೆ. ಈ ಕಡೆ ಎಲ್ಲ ಬ್ಯಾಂಗಲ್ ಸೆಕ್ಷನ್ ತೊಗೊಂಡಿದ್ದೀನಿ. ಇದರಲ್ಲಿ ಸ್ಮಾಲೆಸ್ಟ್ ಸೈಜನ್ನು ನೋಡೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಜಸ್ಟ್ 26 ರೂಪೀಸ್ ಅಷ್ಟೇ. ಐ ಥಿಂಕ್ ಎಸ್ ಈ ಸೈಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಸೈಜ್ ಕೂಡ ಸಿಗುತ್ತೆ. ಸೊ ಇವೆರಡು ಕೊಡಿ ಅಷ್ಟೇ, ಎರಡೇ. ಬ್ಯಾಂಗಲ್ಸ್ ನೋಡಬೇಕು, ಮಕ್ಕಳದು, ಚಿಕ್ಕ ಮಕ್ಕಳದು. ಹಾಂ, ಸೊ ಇಲ್ಲಿ ಒಂದು ಟೋಕನ್ ಕೊಡ್ತಾರೆ. ಇದನ್ನು ನೀವು ಬಿಲ್ಲಿಂಗಲ್ಲಿ ಕೊಟ್ಟರೆ ನಿಮಗೆ ಕೊಡ್ತಾರೆ. ಸೊ 3 ವರ್ಷದ ಮಗುಗೆ ಬಳೆ ಬೇಕಿತ್ತು. ಸೈಜಿಂದು ಹಾಂ ಮೇ ಬಿ ಇದೆ ಹೌದಾ ಅಂತ. ಮರೂನ್ ಇಲ್ಲ ಅಂದರೆ ಡಾರ್ಕ್ ಗ್ರೀನ್. ವೆಲ್ವೆಟ್ ಅಂದ್ರೆ ಗಾಜಿನ ಬಳೆ ಅನ್ಸುತ್ತಲ್ವಾ? ಮೆಟಲೇನಾ? ಇದೇ ಇರಲಿ. ಎಷ್ಟಿದು? 75 ಅಲ್ಲ? ಎರಡು ಕೊಡಿ. ನಮ್ಮ ಮಾರಿಯಿಂದ ಅದೇ ಕಲರ್ ಬಟ್ಟೆ ಇರೋದು, ಹಾಗಾಗಿ ಇಲ್ಲೂ ಒಂದು ಟೋಕನ್ ಕೊಡ್ತಾರೆ. ಹಾಂ, ಸೊ ಇನ್ನು ಎಷ್ಟು ಯಾವ ಥರ ಬೇಕು ಅನ್ನೋಂಗಿಲ್ಲ, ಅಷ್ಟು ಕಲೆಕ್ಷನ್ಸ್ ಇದೆ. ಇದು 649 ಏನು ಸಿಂಗಲ್ ಬ್ಯಾಂಗಲ್ಗೆ. ಸ್ಟೋನ್ಸ್ ಬ್ಯಾಂಗಲ್ ಕೂಡ ಇದೆ. ಗೋಲ್ಡನ್ ಕಲರಲ್ಲಿ ಬೇಕು ಅಂತಂದರೆ ಅದರಲ್ಲೂ ಕೂಡ ತುಂಬಾ ಇದೆ. ನನಗೆ ಆ್ಯಕ್ಚುಲಿ ಟೈಮ್ ಆಯಿತು, ಸೊ ಹಾಗಾಗಿ ನಾನು ಮೇಲ್ಗಡೆ ಫ್ಲೋರ್ಸಿಗೆ ಹೋಗ್ತಿಲ್ಲ. ಅಲ್ಲೂ ಕೂಡ ನೆಕ್ಲೆಸ್ ಆಗಿರಲಿ ಈ ಥರದ ಸೆಟ್ಟೆಲ್ಲ ಇರುತ್ತೆ. ಸೊ ಇದು ಕುಂಕುಮದ ಬಟ್ಲುಗಳು. ಇಲ್ಲಿ ಜಡೆ ಬಿಲ್ಲೆ, ಜಡೆ ಎಲ್ಲಾನು ಇಲ್ಲಿ ಇದೆ. ಕೌಂಟರ್ ಇಲ್ಲಿ ಬಂದು ನೀವು ಟೋಕನ್ ಕೊಟ್ಟರೆ ನಿಮ್ಮ ಐಟಮ್ ಇಲ್ಲಿ ಬಂದು ಸೇರಿರುತ್ತೆ. ಇಲ್ಲ, ಸೇಫ್ಟಿ ಪಿನ್ ಬೇಕಿತ್ತು. ಇಲ್ಲ ಇದೆ. ಈಗ ನಿಮಗೆ ಸೇಫ್ಟಿ ಪಿನ್ನಲ್ಲೂ ಕೂಡ ನಾನಾ ತರಹದ ಡಿಸೈನ್ಗಳನ್ನ ಕೊಡ್ತಾರೆ. ಹೇಳಿದ್ನಲ್ಲ ಇಷ್ಟು ಥರ ಡಿಸೈನ್ಸ್ ಇದೆ ಅಂತ. ಸೊ ನಾನು ರೇಷ್ಮೆ ಸೀರೆ ಹಾಕೋದು, ಅದು ಬಾಲ್ ಬರುತ್ತಲ್ಲ ಮೇಲೆ ಸಿಗುತ್ತೆ, ಅದು ಮೇಲೆ ಹೋಗ್ಬೇಕಾ? ಸೊ ನಂದು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಈ ಥರ ಪಿನ್ ಬೇಡ ಅಂದ್ಕೊಂಡಿದ್ದೀನಿ, ಸೀರೆ ತೂತಾಗತ್ತೆ ಅಂತ. ಸೊ ಬಾಲ್ ಪಿನ್ ತೊಗೊಳ್ತೀನಿ. ಲಕ್ಷ್ಮಿ ಮುಖವಾಡಗಳು ಇಷ್ಟು ಚೆನ್ನಾಗಿದೆ. ನಾ ಹೇಳಿದ್ನಲ್ಲ ಚೈನ್ ಸೆಟ್ಸ್ ಎಲ್ಲ, ನೆಕ್ಲೆಸ್ ಸೆಟ್ಸ್ ಎಲ್ಲ ಇರುತ್ತೆ ಅಂತ. ಸೊ ಇಲ್ಲಿದೆ, ಇದು ಟಾಪು. ಸೊ ಇಲ್ಲಿ ಎನಾರ್ಮಸ್ ಕಲೆಕ್ಷನ್ ಆಫ್ ಜುಮ್ಕಾಸ್ ಇದೆ. ಸೊ ಎಷ್ಟು ತರಹದ ಜುಮ್ಕಾ ಅಂತಂದರೆ ಯು ಜಸ್ಟ್ ಕಾಂಟ್ ಇಮ್ಯಾಜಿನ್ ಯಾವ್ದು ತೊಗೊಂಡು ಯಾವ್ದು ಬಿಡಲಿ ಅನ್ನೋಷ್ಟು ಡಿಸೈನ್ಸ್ ಇದೆ. ಇಲ್ಲಿ ಕುಂದನ್ ವರ್ಕಿಂದು ಇದು ತುಂಬ ಚೆನ್ನಾಗಿದೆ ಅಲ್ವಾ? ನನಗೆ ತುಂಬ ಇಷ್ಟ ಆಯಿತು.
ದೆನ್ ಇಲ್ಲೇ ಬೇರೆ ಥರ ಸೆಟ್ಗಳಿದೆ. ಸೋ ಮಚ್ ಎಲ್ಲ ಬೇಬಿ ಪಿಂಕೇ ಇಷ್ಟ ಆಗ್ತಾ ಇದೆ. ಇದು ಕೂಡ ಡಿಫ್ರೆಂಟ್ ಆಗಿದೆ. ದಿಸ್ ಈಸ್ ಆಲ್ಸೋ ವೆರಿ ನೈಸ್. ಆ್ಯಂಡ್ ಇದು ಆಲ್ಮೋಸ್ಟ್ ಎಲ್ಲ ಒಂದು ಸೇಮ್ ಕಲರಿಂದು ಬೇರೆ ಬೇರೆ ಡಿಸೈನಲ್ಲಿದೆ. ಹಿಂದೆ ಬಾಲ್ ಇರುತ್ತಲ್ಲ ಅದು. ಎಷ್ಟಿದು? ಅದ್ರ ಮೇಲೆ ಪ್ರೈಸ್ ಇದೆ ನೋಡಿ, 130 to 240. ಇದು ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಅಂದಿಲ್ವಾ? ಸಿಂಗಲ್ ಬಾಲ್ ಇರೋದು ಮೀಡಿಯಂ ಸೈಜ್ ಅಂತಲ್ಲಿ. ಎಷ್ಟು? ಹಾಂ, ಇವೆರಡು ಬೇಕು. ಇಲ್ಲೊಂದು ಟೋಕನ್ ಕೊಡ್ತಾರೆ ಅಷ್ಟೇ. ಒಂದು ನಂಬರ್ ಕೊಡ್ತೀರಾ? ನಾ ಹೇಳಿದ್ನಲ್ಲ ಇಲ್ಲೊಂದು ಟೋಕನ್ ಕೊಡ್ತಾರೆ ಈಗ ಅಂತ. ಸೊ ಇವಾಗ ದೆನ್ ಈಗ ಬಿಲ್ಲಿಂಗ್ ಕೌಂಟರ್ಗೆ ಹೋದರೆ ನಿಮ್ಮ ಐಟಮ್ ನಿಮಗೆ ಸಿಗುತ್ತೆ. ಎಲ್ಲ ನೋಡಿದ್ರೆ ಇಷ್ಟ ಆಗ್ತಿದೆ, ಬಟ್ ಯಾವುದು ಸದ್ಯಕ್ಕೆ ಫಂಕ್ಷನ್ಸ್ ಇಲ್ಲ ತಗೊಳ್ಳೋಣ ಅಂತಂದರೆ ಇಲ್ಲಿ ಬಂದು ಮದುವೆ ಕಲೆಕ್ಷನ್ಗೆ ಅಂತ ಅಂದ್ಬಿಟ್ಟು ಏನಾದ್ರು ನೀವು ಬಂತು ಅಂತಂದರೆ ಬೆಳಗ್ಗೆನೇ ಬರಬೇಕು, ಈವ್ನಿಂಗ್ ಹೋಗ್ತೀರಾ ಅನಿಸುತ್ತೆ. ಅಷ್ಟು ಕಲೆಕ್ಷನ್ಸ್ ಇದೆ. ಶಾರ್ಟ್ ಲಿಸ್ಟ್ ಮಾಡೋ ಅಷ್ಟರಲ್ಲಿ ನಿಮಗೆ ಸಾಕಾಗೋಗುತ್ತೆ. ಸಿಂಗಲ್ ಚೈನ್ಸ್ ಕೂಡ, ಸಿಂಗಲ್ ಡಾಲರ್ದು ಕೂಡ ತುಂಬ ಚೆನ್ನಾಗಿದೆ. ಗರುಡ ಡಿಸೈನ್ ಮುತ್ತಿನ ಸರಗಳಿದೆ. ಐ ಥಿಂಕ್ ಲಾಸ್ಟ್ ಟೈಮ್ ಒಂದು ಮುತ್ತಿನ ಸರ ತೊಗೊಂಡು ಹೋಗಿದ್ದೆ. ಬನ್ನಿ, ಲೇಟ್ ಮಾಡೋದು ಬೇಡ, ಬೇಗ ಹೋಗೋಣ. ಯಾಕೆಂದರೆ ಮಕ್ಕಳು ಕೂಡ ಕಾಯ್ತಾ ಇರ್ತಾರೆ, ಸ್ಕೂಲ್ ಬಿಡೋ ಟೈಮ್ ಆಗೋಗುತ್ತೆ. ನಾನು ಇನ್ನೂ ಕೂಡ ಬೇರೆ ಕಡೆ ಹೋಗಬೇಕಾಗಿದೆ ಇದು ಮುಗಿಸ್ಕೊಂಡು. ಸೊ ಈ ಟೋಕನ್ ಕೊಟ್ಟರೆ ನನಗೆ ಇವಾಗ ನನ್ನ ಐಟಮ್ ಸಿಗುತ್ತೆ. ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಪ್ರೊಸೀಜರ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನಿಮ್ಮ ಐಟಮ್ನ ನೀವು ಚೆಕ್ ಮಾಡ್ಕೊಳ್ಬೇಕು. ನಾನೇನು ಜಾಸ್ತಿ ತೊಗೊಂಡಿಲ್ಲ, ಬಿಕಾಸ್ ಲಾಸ್ಟ್ ಟೈಮ್ ಆಲ್ಮೋಸ್ಟ್ ಎಲ್ಲ ತೊಗೊಂಡ್ಬಿಟ್ಟಿದ್ದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇನ್ನೊಂದು ಬ್ಲಾಗ್ ಮಾಡಿದ್ದು ಚೆನ್ನಾಗಿತ್ತು. ಸೇಫ್ಟಿ ಪಿನ್ ಕೂಡ ಇದೆ. ಸೇಫ್ಟಿ ಪಿನ್. ಹಾಂ, 80 number single 704. ಮೇಲ್ಗಡೆ ಬಾಲ್ ಪಿನ್ single 1248. 82 single 86 2 piece 205. 87 3 piece. ಇಷ್ಟ ಆಯಿತು. 409. ರೀಚೆಕ್ ಮಾಡ್ತೀವಿ. 75 4 538. 26 2 95 132 144 628. ಓಕೆ, 269. ಇವಾಗ ಈ ಥರ ಪ್ಯಾಕ್ ಮಾಡಿ ಕೊಡ್ತಾರೆ. ಹಾಗೆ ಬಿಲ್ಲಿಂಗಲ್ಲಿ ಪೇಡ್ ಅಂತ ಕೊಡ್ತಾರೆ. ವೆಂಕಟೇಶ್ವರ ದೇವರು ಆಗಿದೆ. ಸೊ ಫೈನಲಿ ಎಲ್ಲ ಐಟಮ್ಗಳನ್ನ ತೊಗೊಂಡಾಯಿತು. ಇವಾಗ ಬೇರೆ ಒಂದು ಶಾಪಿಗೆ ಹೋಗಬೇಕು. ಐ ವಾಸ್ ನಾಟ್ ಶೋರ್. ನನ್ನ ಹಸ್ಬೆಂಡ್ನ ಕೇಳಬೇಕು ಅಲ್ಲಿ ಹೋಗ್ಲಾ ಏನು ಅಂತ. ಅದನ್ನು ಕನ್ಫರ್ಮ್ ಮಾಡಿಕೊಂಡು ನಿಮಗೆ ನಾನು ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ಫುಲ್ ಟ್ರಾಫಿಕ್. ಗಾಡ್. ಸೊ ಆ್ಯಸ್ ಐ ಟೋಲ್ಡ್ ಯು, ನಾನು ನೆಕ್ಸ್ಟ್ ಎಲ್ಲಿಗೆ ಬರ್ತೀನಿ ಅಂತಂದರೆ ಗಣಪತಿ ಜುವೆಲ್ಸ್ಗೆ ವರಮಹಾಲಕ್ಷ್ಮಿದು ಮುಖವಾಡ ತೊಗೊಳ್ಳೋದಕ್ಕೋಸ್ಕರ ನಾವು ಸಂಜೆ ಬರೋಣ ಅಂದ್ಕೊಂಡಿದ್ವಿ. ಬಟ್ ನನ್ನ ಹಸ್ಬೆಂಡ್ ಇವಾಗಲೇ ಹೋಗು ಅಂತ ಅಂದಿದ್ದಾರೆ. ಸೊ ಅದನ್ನು ತೋರಿಸ್ತೀನಿ. ಸೊ ಇದೇ ಗಣಪತಿ ಜುವೆಲ್ಸ್ ಅಂತ ಹೇಳಿ, ಇದು ಜಯನಗರಲ್ಲಿದೆ. ಯಾವ ಬ್ಲಾಕ್ ಅಂತ ಗೊತ್ತಿಲ್ಲ. ಟೋಟಲ್ 4th ಬ್ಲಾಕ್ ಬಂದು ಶ್ರೀ ಗಣಪತಿ ಜುವೆಲ್ಸ್ ಅಂತ ಹಾಕಿದ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಇದೇನೇ ಸ್ಮೃತಿ ಸಿಲ್ಕ್ಸ್ ಅಂತ ಹೇಳಿ, ಅದ್ರ ಕೆಳಗಡೆ ಗಣಪತಿ ಜುವೆಲ್ಸ್ ಇದೆ. ಸೊ ಇಲ್ಲಿ ದೇವಿ ಮುಖವಾಡ ನೋಡೋಕ್ಕೆ ಬಂದಿದ್ದೀನಿ ಸದ್ಯಕ್ಕೆ. ಆಲ್ಮೋಸ್ಟ್ 8 ಇಯರ್ಸಿಂದ ನಾನು ಜುವೆಲ್ಸ್ ಎಲ್ಲ ಇಲ್ಲೇ ತೊಗೊಳ್ತಾ ಇರೋದು. ಸೊ ನೀವು ನಂದು ವಿಡಿಯೋನಲ್ಲಿ ಯಾವುದಾದ್ರು ಗೋಲ್ಡ್ ಜುವೆಲ್ಸ್ ಇಯರಿಂಗ್ಸ್ ಆಗಿರಲಿ, ಲಾಸ್ಟ್ ಮುತ್ತಿಂದೊಂದು ಒಲೆ ಹಾಕಿದ್ದೆ, ಕೊಡಗಿನ ಸ್ಟೈಲಿಂದ ಒಂದು ಡಾಲರ್ದು ಹಾಕಿದ್ದೆ, ಅದೆಲ್ಲ ಕೂಡ ಇಲ್ಲೇ ಮಾಡಿಸಿರೋದು. ನಾನು ಇದರಲ್ಲಿ ನೋಡೋಣ ಅಂತ ಇದ್ದೀನಿ. ಇದು 146 ಸಮಥಿಂಗ್ ಗ್ರಾಮಲ್ಲಿದೆ. ಆ್ಯಂಡ್ ಇದು 126. ತುಂಬ ದೊಡ್ಡದಾಯಿತು, 200 ಗ್ರಾಮಿಂದು. ಸೊ ಹಾಗಾಗಿ ನಾನು ಇದನ್ನು ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಇದು ಮ್ಯಾಟ್ ಫಿನಿಶಿಂಗ್ದು. ಇದು ಗೋಲ್ಡಿಂದ್ರಲ್ಲಿ ಇದು ಮಾಡಿದಾರಂತೆ. ಸೊ ಇಲ್ಲಿ ವಾಚಸ್ ಕೂಡ ಇದೆ. ಮೇ ಬಿ ಗೋಲ್ಡ್ ಪ್ಲೇಟೆಡ್ ಗೋಲ್ಡಿಂದ ಅಂತ ನನಗೆ ಗೊತ್ತಿಲ್ಲ. ಐ ಥಿಂಕ್ ಗೋಲ್ಡಿಂದ ಅನಿಸ್ತು, ಬಿಕಾಸ್ ಇಲ್ಲೇನೋ 27 ಗ್ರಾಮ್ ಅಂತ ಏನೋ ಹಾಕಿದ್ದಾರೆ. ಇದೇ ಶೋರೂಮ್.
ಇಲ್ಲಿ ಈ ಸೈಡ್ ಪೂರ್ತಿ ಗೋಲ್ಡನ್ ಇದೆ. ಇಲ್ಲೊಂದು ಬೆಳ್ಳಿದು ದೀಪ ತಗೊಂಡಿದ್ವಿ. ತಿರುಪತಿಗೆ ಹೋಗಿ ಬಂದಾಗ್ಲಿಂದ ಈ ನಡುವೆ ತುಂಬ ವೆಂಕಟೇಶ್ವರ ಫೋಟೋನೇ ಕಾಣಿಸುತ್ತೆ. ಸೊ ತಿರುಪತಿಗೆ ಹೋಗಿ ಬಂದಾಗ್ಲಿಂದ ಆಲ್ಮೋಸ್ಟ್ ಇವನ್ ರೀಲ್ಸಲ್ಲಿ ನೋಡಿದ್ರು ಕೂಡ ಇಲ್ಲ ಎಲ್ಲೋ ಒಂದು ಕಡೆ ವೆಂಕಟೇಶ್ವರ ಟೆಂಪಲ್ದೇ ತುಂಬ ವೆಂಕಟೇಶ್ವರ ದೇವ್ರದೇ ಫುಲ್ ಫೋಟೋಸ್ ಕಾಣಿಸ್ತದೆ. ಹಾಗೆ ಇಲ್ಲಿ ಬೆಳ್ಳಿದು ನೋಡೋಣ ಅಂತ ಬಂದರೆ ಇಲ್ಲೂ ಕೂಡ ವೆಂಕಟೇಶ್ವರ ದೇವರದ್ದು ಮೂರ್ತಿನೇ ಕಾಣಿಸ್ತಾ ಇದೆ. ಸೊ ಕೊಟೇಶನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಯಾವ ಥರ ಆಲ್ಮೋಸ್ಟ್ ಎಲ್ಲ ಡಿಸೈನ್ಸು ಇದೆ. ಗೋಲ್ಡಲ್ಲಿ ಇಯರಿಂಗ್ಸಲ್ಲಾಗಿರಲಿ, ನೆಕ್ಲೆಸಲ್ಲಾಗಿರಲಿ, ಅಥವಾ ನೀವು ಯಾವುದಾದ್ರೂ ಪರ್ಟಿಕ್ಯುಲರ್ ಆಗಿ ನಿಮಗೆ ಒಂದು ಬೇಕು ಡಿಸೈನನ್ನು ಹಾಕಿದರೆ ಆ ಫೋಟೋನ ಕಳಿಸಿದ್ರೆ ಸಾಕು, ಅಷ್ಟು ಪರ್ಫೆಕ್ಟಾಗಿ ಮಾಡಿಕೊಡ್ತಾರೆ. ನಂದು ರೀಲ್ಸಲ್ಲಿ ನೀವು ನೋಡಿರ್ಬೋದು, ಒಂದು ಕೊಡಗಿಂದು ಪೆಂಡೆಂಟ್ ಕೊಕ್ಕೆತಾಯ್ದ ಅಂತಾರೆ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಅದರಲ್ಲಿ ನೀವು ಜಸ್ಟ್ ನಾನು ಫೋಟೋ ತೆಗೆದು ಕಳಿಸಿದಷ್ಟೇ ಕೊಡಗಿನಲ್ಲೇ ಮಾಡಿದ ಥರ ಅಷ್ಟು ಅಥೆಂಟಿಕ್ ಕೊಡುವ ಸ್ಟೈಲಲ್ಲೇ ನಂಗೆ ಆ ಪೆಂಡೆಂಟನ್ನು ಮಾಡಿಕೊಟ್ಟಿದ್ದಾರೆ. ಬೆಳ್ಳಿ ಕುಂಕುಮದ ಬಟ್ಲು ನೋಡೋಣ ಅಂತ ಇದ್ದೀನಿ. ಇದರಲ್ಲಿ ಈ ಡಿಸೈನ್ ಇದೆ ಹಾಗೂ ಈ ಡಿಸೈನ್ ಬರುತ್ತೆ. ಇದು ಈ ಥರ ತೊಗೊಂಡ್ರೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ, ಹಾಗಾಗಿ ಪ್ಲೇನ್ ಅಂತ ಹೇಳಿ ಅವ್ರು ಸಜೆಸ್ಟ್ ಮಾಡಿದ್ದಾರೆ. ನೋಡೋಣ. ಸೊ ಇದು ನಕಾಸ ಡಿಸೈನ್ ಅಂತ ಹೇಳ್ತಾರೆ. ನಂಗೆ ಅದು ಇಷ್ಟ ಆಗಲಿಲ್ಲ, ಅದು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆ ಥರ ಡಿಸೈನ್ ಇದ್ರೆ. ಹಾಗಾಗಿ ಪ್ಲೇನಿಂದ ನೋಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿದೆ. ಇದಕ್ಕೆ 2 ಇಲ್ಲಿ ಲಕ್ಷ್ಮಿ ಫೋಟೋ ಇದೆ. ಇದು 24,000 ಬೆಳ್ಳಿ ಹಾಗೂ ಬೆಳ್ಳಿದು, ಹಾಗೆ ಗೋಲ್ಡ್ ಕೋಟಿಂಗ್ ಕೂಡ ಇರ್ಬೋದು. ಈ ವಿಡಿಯೋನ ತುಂಬ ರಾ ಆಗಿ ಅಪ್ಡೇಟ್ ಮಾಡ್ತಿದ್ದೀನಿ. ಎಡಿಟ್ ಮಾಡಿ ಅಪ್ಡೇಟ್ ಮಾಡೋ ಹಾಗಿದ್ರೆ ವರಮಹಾಲಕ್ಷ್ಮಿ ಮುಗಿದೇ ಹೋಗಿರುತ್ತೆ. ಸೊ ಹಾಗಾಗಿ ಇವತ್ತೇ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನಲ್ಲಿ ಏನಾದರೂ ವಾಯ್ಸಲ್ಲಾಗಿರಲಿ ಅಥವಾ ಬ್ಯಾಕ್ಗ್ರೌಂಡ್ ಏನಾದರೂ ಸೌಂಡ್ ಬಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಬಟ್ ಆದರೆ ನಿಮಗೆ ಯೂಸ್ಫುಲ್ ಆಗಿರುವಂಥ ಜಯನಗರ್ ಕೋಟ್ ಬ್ಲಾಕಲ್ಲಿ ಮೀಡಿಯನ್ ತೊಗೊಳೋದಾಗಲಿ, ಅಥವಾ ನಾನು ಪರ್ಸ್ನಲಿ ಕೋಡನ್ನು ಎಲ್ಲಿ ಪರ್ಚೇಸ್ ಮಾಡ್ತೀನಿ, ಗಣೇಶ್ ಜುವೆಲ್ಸ್ಗಾಗಲಿ ಟ್ರೈ ಮಾಡಲೇಬೇಕು. ಸೊ ಇದು ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ಯಾರಾದರೂ ಶಾಪಿಂಗ್ ಹೋಗಬೇಕು ಅನ್ನೋದು ಅವ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ. ಥ್ಯಾಂಕ್ ಯು ಸೊ ಮಚ್. ಸೊ ಇವಾಗ ನಾನು ಊಟ ಮಾಡೋದಕ್ಕೆ ನಾಗಾರ್ಜುನ ಚಿಮ್ನಿಗೆ ಬಂದಿದ್ದೀನಿ. ಒಬ್ಬಳೇ ಊಟ ಮಾಡೋಕ್ಕೆ ಬಂದಿದ್ದೀನಿ. ತುಂಬ ಹೊಟ್ಟೆ ಎಷ್ಟಿತ್ತು, ಊಟ ಟೈಮ್ ಆಗ್ಬಿಟ್ಟಿತ್ತು. ಸೊ ಬನ್ನಿ ಒಳಗಡೆ ಏನು ತಗೊಳ್ಳೋಣ ಅಂತ ಯೋಚನೆ ಮಾಡ್ತೀನಿ. ಫೈನಲಿ ಒಬ್ಬಳೇ ಕುತ್ಕೊಂಡು ಊಟ ಮಾಡ್ತಾ ಇದ್ದೀನಿ. ನಾಗಾರ್ಜುನದಲ್ಲಿ ತುಂಬ ಶೈ ಫೀಲ್ ಆಗ್ತಾ ಇದೆ. ಒಬ್ಬಳೇ ಕುತ್ಕೊಂಡು ಊಟ ಮಾಡೋದಕ್ಕೆ ಕೂಡ ಇನ್ನೊಂದು ಜೊತೆಗೆ ಬಂದಿದ್ದಾರೆ. ನಾನೀಗ ಏನು ಆರ್ಡರ್ ಮಾಡ್ತೀನಿ ಸೊ ಬಿರಿಯಾನಿ ಬಂತು. ಹಾಗೆ ಇದು ನಾಗಾರ್ಜುನ ಸ್ಪೆಷಲ್ ಅಂತೆ, ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡ್ತೀನಿ ಹೇಗಿದೆ ಅಂತ. ಬಾಯಿ ಬರ್ತಾ ಎಷ್ಟು ಚೆನ್ನಾಗಿದೆ ಅಂತ ಹೇಳೋಣ. ಅಷ್ಟು ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಸೊ ನಾನು ಇವಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸ್ವಲ್ಪ ಸ್ಪೈಸಿ ಆಗಿದೆ. ಇಷ್ಟ ಆಗಿದೆ ಲೈಕ್ ಮಾಡಿ. ಹಾಗೆ ಯಾರಾದರೂ ಬಂದು ಮಾಡಬೇಕಂದ್ರೆ ಅವ್ರಿಗೆ ಇದನ್ನು ಶೇರ್ ಮಾಡಿ. ಇಫ್ ಇಟ್ ಆಲ್ ಜಯನಗರ್ದು ಜಯನಗರ್ BDA ಕಾಂಪ್ಲೆಕ್ಸ್ ಅವ್ರಿಗೆ ಶಾಪಿಂಗ್ ಮಾಡೋದಕ್ಕೆ ಸ್ಟೂಡೆಂಟ್ಗೆಲ್ಲ ಹೆಲ್ಪ್ ಕೂಡ ಆಗ್ಬೋದು. ಹಾಗೆ ಜುವೆಲ್ಲರಿ ಶಾಪ್ ಮಾಡೋದಕ್ಕೆಲ್ಲ ಇಲ್ಲಿಗೆ ನಾನು ತೋರಿಸಿದ್ದೀನಿ. ಸೊ ಆ ಶಾಪಿಂಗ್ ಮಾಡಿ ಅಂತ ಹೇಳ್ತಾ